ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಏರ್ ಬೋ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ಯಾಟಿನ್ ಪೀಸ್ ತೊಗೊಂಡಿದ್ದೀನಿ. ಈ ಕ್ಲಾತ್ ಹೆಸರು ಸ್ಯಾಟಿನ್ ಅಂತ, ಇದನ್ನು ತೊಗೊಂಡಿದ್ದೀನಿ. ನೀವು ಯಾವ ಕ್ಲಾತಲ್ಲೂ ಬೇಕಾದರೂ ಮಾಡ್ಬೋದು, ಆಯಿತಾ. ದುಪ್ಪಟ್ಟದಲ್ಲಿ ನೆಟ್ ಪೀಸಲ್ಲಿ ಅದರಲ್ಲೆಲ್ಲ ಮಾಡ್ಬೋದು ನೋಡಿ. ಈ ಥರ ಬೋ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ನೋಡಿ. ಎಷ್ಟು ನೀಟಾಗಿದೆ ಅಲ್ವಾ. ಇದನ್ನು ಮಾಡಿ ಸೇಲ್ ಮಾಡ್ಬೋದು ನೀವು. ನೋಡಿ, ಉದ್ದ 10 ಇಂಚ್ ತೊಗೊಂಡಿದ್ದೀನಿ, ಅಗಲ 5 ಇಂಚ್ ತೊಗೊಂಡಿದ್ದೀನಿ. ಇದು ಒಂದು ಪೀಸ್ ಕಟ್ ಪೀಸು. ನೆಕ್ಸ್ಟು ಇನ್ನೊಂದು ಪೀಸ್ ತೊಗೊಳ್ಳಿ, 5 ಇಂಚ್ ಅಗಲ, 5 ಇಂಚು ಉದ್ದ ತೊಗೊಳ್ಳಿ. ನೆಟ್ ಬಟ್ಟೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಡಚಿ ಒಳಗಿನ ಭಾಗನ ಈ ಥರ ಮಡಚಿ ಫೋಲ್ಡ್ ಮಾಡಬೇಕಾಯ್ತಾ. ಫೋಲ್ಡ್ ಮಾಡಿ ನೋಡಿ, ಮುಂದಿನ ಭಾಗನ ಒಳಗೆ ಮಾಡಿ ಮಡಚಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಿ. ಆ ಥರ ಮಡಚಿ ಈ ಥರ ಇನ್ನೊಂದು ಫೋಲ್ಡ್ ಮಾಡಿ ನೋಡಿ. ಈ ಥರ ಮಡಚಿರೋ ಭಾಗದಿಂದ ಆ ಥರ ಕಟ್ ಮಾಡಬೇಕು. ಈ ಥರ ನೀಟಾಗಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಕಟ್ ಆಗಲ್ಲ ಅದು ನೋಡಿ. ಈ ಥರ ನೀಟಾಗಿ ಪೆನ್ನಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡಿ. ಕಟ್ ಮಾಡಿ ನೀಟಾಗಿ. ಯಾವ ಭಾಗದಿಂದ ಕಟ್ ಮಾಡ್ಕೊಬೇಕು ಅಂತ ನೀಟಾಗಿ ನೋಡ್ಕೊಬೇಕು. ಮಡಚಿರೋ ಭಾಗದಿಂದ, ಓಪನ್ ಇರೋ ಭಾಗದಿಂದ ಅಲ್ಲ, ಮಡಚಿರೋ ಭಾಗದಿಂದ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಫೋಲ್ಡ್ ಮಾಡಬೇಕು. ಮುಂದಿನ ಭಾಗನ ಒಳಗೆ ಮಾಡಿ ಮುಂದಿನ ಭಾಗನ ಒಳಗೆ ಮಾಡಿ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕು. 3 ಜಾಗದಲ್ಲೂ ನೋಡಿ. ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೋಡಿ. ಇಲ್ಲೊಂದು ಸ್ಟಿಚ್ಚು, ನೋಡಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ, ಇಲ್ಲೊಂದು ಸ್ಟಿಚ್ ಹಾಕಬೇಕು, ಇಲ್ಲೊಂದು ಸ್ಟಿಚ್ ಹಾಕಬೇಕು, ಮತ್ತು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟು 2 ಸೈಡು ಸ್ಟಿಚ್ ಹಾಕಬೇಕು ನೋಡಿ. ತೋರಿಸ್ತಾ ಇದ್ದೀನಲ್ಲ ಆ ಥರ ಮಧ್ಯದಲ್ಲಿ ಜಾಗ ಬಿಡ್ಬೇಕು ಸ್ವಲ್ಪ, ಒಳಗಿಂದ ಇದು ಮಾಡೋಕ್ಕೆ, ತೆಗಿಯೋಕ್ಕೆ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಬರೋಣ ಬನ್ನಿ ನೋಡಿ. ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕೈಯಲ್ಲೇ ಸ್ಟಿಚ್ ಮಾಡ್ಬೋದು. ನಾನು ಇವಾಗ ಮಿಷಿನಲ್ಲಿ ಮಾಡಿದ್ದೀನಿ. ಸೂಜಿ ದಾರದಲ್ಲೂ ಮಾಡ್ಬೋದು ನೋಡಿ. ಈ ಥರ ಮಧ್ಯದಲ್ಲಿ ಓಪನ್ ಮಾಡಿದ್ನಲ್ಲ ಆ ಭಾಗದಿಂದ ನಾವು ಇವಾಗ ಮುಂದಿನ ಭಾಗನ ತೆಗಿಬೇಕು ಒಳಗಿಂದ ನೋಡಿ. ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರನೇ ಮಾಡಿ ನೋಡಿ. ಈ ಥರ ಒಳಗಿನ ಭಾಗನ ಈ ಥರ ತೆಗಿಬೇಕು, ಅಲ್ಲಿ ಓಪನ್ ಇರೋ ಜಾಗದಿಂದ. ನೀಟಾಗಿ ಸರಿ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಮಾಡ್ಕೊಬೇಕೆಲ್ಲ ನೋಡಿ. ನೀಟಾಗಿ ಬರಲಿಲ್ಲ ಅಂದರೆ ಒಂದು ಪೆನ್ ತೊಗೊಂಡು ಆ ಮೂಲೆನ ಸರಿ ಮಾಡ್ಕೊಬೇಕು. ಆ ಮೂಲೆ ಇದೆಯಲ್ಲ, 4 ಮೂಲೆನ ಸರಿಯಾಗಿ ಬರೋ ಥರ, ಕೋನ್ ಶೇಪಲ್ಲಿ ಬರೋ ಥರ ಮಾಡ್ಕೊಬೇಕಾಯ್ತಾ. ಆವಾಗಲೇ ನೀಟಾಗಿ ಕಾಣಿಸೋದು ನೋಡಿ. ಈ ಥರ ನಾನು ಮಾಡ್ತಾಯಿದ್ದೀನಲ್ಲ, ಪೆನ್ ತೊಗೊಂಡು ಆ ಥರ ಮಾಡಿ ನೋಡಿ. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ ಮುಂದಿನ ಭಾಗ ನೋಡಿ. ಈ ಪೀಸನ್ನು ಆ ಥರನೇ ಮಾಡ್ಕೊಬೇಕು ನೋಡಿ. ನಾನು ಹೊಲ್ದಿದ್ದೀನಿ ನೋಡಿ. ಈ ಥರ 3 ಜಾಗದಲ್ಲಿ ಹೊಲ್ದಿದ್ದೀನಿ, ಮತ್ತು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಓಪನ್ ಮಾಡ್ಕೊಳಕ್ಕೆ ನೋಡಿ. ಈ ಥರ ಬಿಟ್ಟಿದ್ದೀನಿ ಸ್ವಲ್ಪ ಜಾಗ. ಅದರಿಂದ ನಾವು ಇವಾಗ ತಿರುಗಿಸ್ಕೊಳೋಣ ಬಟ್ಟೆನ. ಈ ಥರ ತಿರುಗಿಸ್ಕೊಬೇಕು ನೋಡಿ. ಈ ಥರ ಆ ಮೂಲೆ ಸರಿ ಬರಲ್ಲ, ನೀವೇನು ಮಾಡಬೇಕು, ಪೆನ್ ತಗೊಂಡು ಈ ಥರ ಕೋನ್ ಶೇಪ್ ಬರೋ ಥರ ಪೆನ್ ತಗೊಂಡು ಸರಿ ಮಾಡ್ಕೊಬೇಕು ಅದನ್ನು. ಆವಾಗಲೇ ನೀಟಾಗಿ ಕಾಣಿಸೋದದು ನೋಡಿ. ಈ ಥರ ನಾನು ಸರಿ ಮಾಡಿದ್ದೀನಿ ನೋಡಿ. ಈ ಥರ ಬರಬೇಕು. ಸೆಂಟ್ರಲ್ ಓಪನ್ ಇದೆಯಲ್ಲ, ಮಧ್ಯದಲ್ಲಿ ಓಪನ್ ಆಗಿದೆಯಲ್ಲ, ಅದನ್ನು ಸ್ಟಿಚ್ ಮಾಡಬೇಕು, ಹೊಲಿಬೇಕು. ನೀವು ಬೇಕಾದ್ರೆ ಸೂಜಿ ದಾರದಲ್ಲಿ ಹೊಲಿರಿ. ನಾನಿವಾಗ ಮಿಷಿನಲ್ಲಿ 2 ಹೊಲ್ಕೊಂಬರ್ತೀನಿ ನೋಡಿ. ಇದನ್ನು ಸರಿ ಮಾಡ್ಕೊಬೇಕು. ಎಲ್ಲ ಒಳಗೆ ದಾರ ಎಲ್ಲ ಹೊರ ಕಾಣಿಸ್ತಿದೆ, ಅದೆಲ್ಲ ಒಳಗೆ ಮಾಡ್ಕೊಂಡು
ಹೊಲ್ಕೊಂಬರ್ಬೇಕು. ನಾನಿವಾಗ ಮಿಷಿನಲ್ಲಿ ಹೊಲ್ಕೊಂಬರ್ತೀನಿ ನೋಡಿ. ನೀಟಾಗಿ ಮಾಡ್ಕೊಂಡು ಹೊಲಿರಿ ಆಯಿತಾ. ನೀವು ಸೂಜಿ ದಾರದಲ್ಲಿ ಹೊಲಿರಿ, ಬೇಕಾದರೆ ಮಿಷಿನ್ ಇದ್ದವರು ಮಿಷಿನಲ್ಲಿ ಹೊಲಿಬೋದು ನೋಡಿ. ಇವಾಗ ನಾನು ಮಿಷಿನಲ್ಲಿ ಹೊಲಿದಿದ್ದೀನಿ ನೋಡಿ. ಈ ಥರ ನೀಟಾಗಿ ಹೊಲಿಬೇಕಾಯ್ತಾ. ಓಪನ್ ಇರೋ ಜಾಗನ ಸ್ವಲ್ಪನೂ ಓಪನ್ ಬಿಡಬಾರ್ದು, ಈ ಥರ ಹೊಲಿಬೇಕು ನೋಡಿ. ಎರಡು ಹೊಲಿಗೆನೂ ಒಂದೇ ಸಮಾನೆ ಮಾಡ್ಕೊಬೇಕು. ಈ ಥರ ಒಂದೇ ಜಾಗದಲ್ಲಿ ಬರೋ ಥರ ಮಾಡ್ಕೊಬೇಕು ನೋಡಿ. ಈ ಥರ ಇದರಲ್ಲಿ ಬೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಬೋ ಅಂತಾರೆ. ಇದು ನೋಡಿ, ಈ ಥರ ನೆರಿಗೆ ಬರೋ ಥರ ಮಾಡ್ಕೊಬೇಕು ನೋಡಿ, ಈ ಥರ. ಆಮೇಲೆ ಅದನ್ನು ಅದೇ ಥರ ಮಾಡ್ಕೊಬೇಕಾಯ್ತಾ. ಇದು ಸರಿಯಾಗಿಲ್ಲ, ಸರಿ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ. ಈ ಥರ ನೆರಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನಿಂತ್ಕೊಬೇಕು ನೀಟಾಗಿ. ಆಮೇಲೆ ಸೂಜಿ ದಾರದಲ್ಲಿ ಹೊಲಿರಿ ಆಯಿತಾ. ನೀಟಾಗಿ ಆ ಮಧ್ಯದಲ್ಲಿ ಸೂಜಿ ದಾರ ತಗೊಂಡು ನೀಟಾಗಿ ಹೊಲ್ಕೊಬೇಕು ನೋಡಿ. ನಾನು ಈ ಥರ ಹೊಲಿತಾ ಇದ್ದೀನಲ್ಲ, ಆ ಥರ. ನೀವು ಇದನ್ನು ಮಾಡಿ ಸೇಲ್ ಮಾಡ್ಬೋದು ಆಯಿತಾ. ಶಾಪ್ಗಳಲ್ಲಿ, ಸ್ಟೋರ್ಗಳಲ್ಲಿ, ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಸೇಲ್ ಮಾಡ್ಬೋದು. ಇದಕ್ಕೆ ನಾನು 30 ರೂಪೀಸಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. ಒಂದೊಂದು ಶಾಪಲ್ಲಿ ಅವರು ಕೊಡೋದು 50 ರೂಪೀಸಿಗೆ ಕೊಡ್ತಾರೆ. ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಇದನ್ನು ಸೇಲ್ ಮಾಡೋದು 50 ರೂಪೀಸಲ್ಲಿ ಸೇಲ್ ಮಾಡ್ತಾರೆ. ನಾನಿವಾಗ ಇದನ್ನು ಮಾಡಿ ಸೇಲ್ ಮಾಡೋದು 30 ರೂಪೀಸಿಗೆ. ನೀವು ನೋಡಿ ಈ ಥರ ಮಾಡಿ ಮನೇಲಿ ಏನು ಇಲ್ಲದೆ ಬಟ್ಟೆಯಲ್ಲೇ ಮಾಡ್ಬೋದಲ್ವಾ ನೋಡಿ. ಇದನ್ನು ಈ ಪೀಸನ್ನು ಅದೇ ರೀತಿ ನೆರಿಗೆ ಬರೋ ಥರ ಮಾಡ್ಕೊಬೇಕು. ನೆರಿಗೆ ಬರೋ ಥರ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಈ ಥರ ನೆರಿಗೆ ಬರೋ ಥರ ಇದನ್ನು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಬೇಕು. ನೀಟಾಗಿ ನೆರಿಗೆ ಬರಬೇಕಾಯ್ತಾ, ಆ ಥರ ಈ ಥರ ಬರಬೇಕು. ಆಮೇಲೆ ಅದನ್ನು ಸೂಜಿ ದಾರದಲ್ಲಿ ಹೊಲಿಬೇಕು. ನಾನಿವಾಗ ಇದನ್ನು ಮಾಡಿ ಸೇಲ್ ಮಾಡೋದು 30 ರೂಪೀಸಿಗೆ ಕೊಡ್ತೀನಿ. ಇದು ಫ್ಯಾನ್ಸಿ ಸ್ಟೋರಿಗೆಲ್ಲ ನೀವು ನೋಡಿ ಮಾಡಿ ಯಾವ ರೇಟು, ಒಂದು 40, 30 ಇಲ್ಲ ಅಂದರೆ 50 ಎಷ್ಟಕ್ಕೆ ಇಸ್ಕೊತಾರೆ ಅಷ್ಟಕ್ಕೆ ಕೊಡ್ರಿ ಆಯಿತಾ. ಏನು ಇಲ್ಲದೇ ನೀವು ಇದನ್ನು ಮಾಡಿ ವೇಸ್ಟ್ ಬಟ್ಟೆಗಳಲ್ಲಿ, ಸೀರೆಗಳಲ್ಲಿ, ದುಪ್ಪಟ್ಟಗಳಲ್ಲೆಲ್ಲ ಮಾಡಿ ಒಂದು ಕ್ಲಿಪ್ ಇದ್ದರೆ ಸಾಕು, ಆಲಿಗೇಟರ್ ಕ್ಲಿಪ್. ಅದನ್ನು ಅಂಟಿಸ್ಕೊಂಡು ಒಂದು ಗಮ್ ಇದ್ರೂ ಸಾಕು. ಗಮ್ಮು ಆಲಿಗೇಟರ್ ಕ್ಲಿಪ್ ಇದ್ದರೆ ಸಾಕು ಎಕ್ಸ್ಟ್ರಾ. ಇದನ್ನು ಮಾಡಿ ನೋಡಿ, ಈ ಥರ ಹೊಲಿಬೇಕಾಯ್ತಾ. ಜಾಯಿಂಟ್ ಮಾಡಿ ನೋಡಿ, ನೀಟಾಗಿ ಎಳಿಬೇಕು. ಇದನ್ನು ಮಾಡಿ ಈ ಥರ ಜಾಯಿಂಟ್ ಮಾಡಿ ನೀಟಾಗಿ ಎಳೀರಿ. ಟೈಟಾಗಿ ಎಳಿಬೇಕು, ಯಾಕಂದರೆ ನೆರಿಗೆ ಸರಿಯಾಗಿ ನಿಂತ್ಕೊಳಲ್ಲ. ಇಲ್ಲಾಂದರೆ ನೋಡಿ, ಈ ಥರ ಟೈಟಾಗಿ ಹೊಲಿಬೇಕಾಯ್ತಾ. ಅವಾಗ ನೀಟಾಗಿ ನಿಂತ್ಕೊಳುತ್ತೆ. ಟೈಟಾಗಿ ಹೊಲಿಬೇಕು. ಏನಿಲ್ಲ, ಇದಕ್ಕೆ ಒಂದು ಗಮ್ಮು, ಒಂದು ಆಲಿಗೇಟರ್ ಕ್ಲಿಪ್ ಬರುತ್ತೆ. ಅದನ್ನು ತೊಗೊಂಡು ನೀವು ಇದನ್ನು ಮಾಡ್ಬೋದು. ಮಾಡಿ 30 ರೂಪೀಸ್ಗೋ, 40 ರೂಪೀಸ್ಗೋ, 50 ರೂಪೀಸ್ಗೋ ಸೇಲ್ ಮಾಡಿ. ಇನ್ನೂ ಡೆಕೋರೇಷನ್ ಮಾಡ್ಬೋದು ಇದಕ್ಕೆ ಒಳ್ಳೆ ರೀತಿಯಲ್ಲಿ, ಮತ್ತು ಸೇಲ್ ಮಾಡ್ಬೋದು. ನೀವು ನೋಡಿ, ನೀವು ನಿಮ್ಮ ಐಡಿಯಾದಲ್ಲಿ ಮಾಡಿ ಆಯಿತಾ. ಎಷ್ಟು ಕೊಡ್ತೀರಾ ನೋಡಿ ಕೊಡಿ ಆಯಿತಾ. ನೋಡಿ, ಇದನ್ನು ಆಲಿಗೇಟರ್ ಕ್ಲಿಪ್ ಅಂತಾರೆ. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಆಯಿತಾ. ಇದನ್ನು ತಗೊಂಡು ಇದು ಗಮ್ಮು B700 ಈ ಗಮ್ನ ಹಾಕಿ, ಫ್ಯಾಬ್ರಿಕ್ ಗಮ್ಮು ಅಂತಾರೆ ಇದಕ್ಕೆ, B700 ಇದು. ಈ ಗಮ್ಮಲ್ಲಿ ಬಟ್ಟೆಗಳು ಚೆನ್ನಾಗಿ ಅಂಟ್ಕೊಳುತ್ತೆ ಅಂತ. ಬೇರೆ ಗಮ್ಮಲ್ಲಿ ಬಟ್ಟೆ ಅಂಟಲ್ಲ ಆಯಿತಾ. ಇದು ಫ್ಯಾಬ್ರಿಕ್ ಗಮ್. ಇದನ್ನೇ ತೊಗೊಬೇಕು ನೋಡಿ. ನಾನು ನೀಟಾಗಿ ಆ ಥರ ಕ್ಲಿಪ್ಪಲ್ಲಿ ಅಂಟಿಸ್ತಾ ಇದ್ದೀನಲ್ಲ, ಹಿಂದೆ ಅಂಟಿಸ್ಕೊಬೇಕು ಈ ಥರ ನೋಡಿ. ಇದು ಅಂಟಿಸ್ಕೊಬೇಕು ಈ ಥರ ಗಮ್ಮಲ್ಲಿ. ಯಾವ ಗಮ್ಮು? B7000 B7000 ನೋಡಿ. ಈ ಥರ ಈ ಕಟ್ ಪೀಸು 2 ಇಂಚಿನ ಕಟ್ ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು B7000 ಗಮ್ ಆಯಿತಾ. ಇದನ್ನು ತೊಗೊಂಡು ಶಾಪಲ್ಲಿ 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ. ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಆಯಿತಾ. ಇದು ಬೇಕೇ ಬೇಕು ಬಟ್ಟೆಗಳಿಗೆ. ಫ್ಯಾಬ್ರಿಕ್ ಗಮ್ ಇದು, ಬೇರೆ ಯೂಸ್ ಆಗಲ್ಲ ಗಮ್ಗಳು ನೋಡಿ. ಈ ಥರ ಗಮ್ ಹಾಕಿ ಆ 2 ಇಂಚಿನ ಪೀಸ್ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಇದನ್ನು
ಈ ಥರ ಕ್ಲಿಪ್ ಒಳಗಿಂದ ಗಮ್ಮಲ್ಲಿ ಅಂಟಿಸ್ಕೊಬೇಕು ನೋಡಿ. ಆ ಥರ ಆಲಿಗೇಟರ್ ಕ್ಲಿಪ್ ಇದೆಯಲ್ಲ, ಅದು ಈ ಥರ ಗಮ್ ಹಾಕ್ಕೊಂಡು ಒಳಗೆ ಈ ಥರ ಅಂಟಿಸ್ಕೊಳ್ಳಿ. ಅದನ್ನು ಆ ಪೀಸನ್ನು ಅದರೊಳಗಿಂದ ಅಂಟಿಸ್ಕೊಬೇಕು. ಯಾಕಂದರೆ ಇದು ಈ ಪೀಸ್ ಯಾಕೆ ಕೊಡ್ತೀವಿ ಅಂದರೆ ನೀಟಾಗಿ ಕಾಣುತ್ತೆ ಮತ್ತು ಬೇಗ ಕಿತ್ಕೊಂಬರಲ್ಲ ಕ್ಲಿಪ್ಪು ಅಂತ ನೋಡಿ. ಗಮ್ಮಲ್ಲಿ ನೀಟಾಗಿ ಅಂಟಿಸ್ಕೊಳ್ಳಿ ಆಯಿತಾ. ಎಕ್ಸ್ಟ್ರಾ ಇರೋ ಪೀಸನ್ನ ಕಟ್ ಮಾಡ್ಕೊಳ್ಳಿ ನೀವು ನೋಡಿ. ಎಕ್ಸ್ಟ್ರಾ ಎಲ್ಲರ ಪೀಸ್ ಎಕ್ಸ್ಟ್ರಾ ಆದರೆ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಗಮ್ ಬೇರೆ ಇಸ್ಕೊಬೇಡಿ ಆಯಿತಾ, ಇದನ್ನೇ ಇಸ್ಕೊಬೇಕು. ಯಾಕಂದರೆ ಇದು ಫ್ಯಾಬ್ರಿಕ್ ಗಮ್ಮು, ಇದು ಫ್ಯಾಬ್ರಿಕ್ಕಿಗೆ ಅಂಟೋದು, ಬೇರೆ ಗಮ್ಮು ಅಂಟೋದಿಲ್ಲ ಆಯಿತಾ. ನೋಡಿ ಈ ಥರ ಒಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ ಆಯಿತಾ ನೀಟಾಗಿ. ಎಕ್ಸ್ಟ್ರಾ ಎಲ್ಲಾರ ಪೀಸ್ ಕಂಡ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಆಯಿತಾ. ಕಟ್ ಮಾಡ್ಕೊಂಡು ಮತ್ತು ಸ್ವಲ್ಪ ಗಮ್ ಹಾಕಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಇದ್ದರೆ ಏನೋ ಸ್ವಲ್ಪ ಗಮ್ ಹಾಕಿ ಅಲ್ಲಿ ಅಂಟಿಸ್ಕೊಳ್ಳಿ. ನೀಟಾಗಿ ಕಾಣೋ ರೀತಿಯಲ್ಲಿ ಅಂಟಿಸ್ಕೊಬೇಕಾಯ್ತಾ ನೋಡಿ. ಈ ಥರ ನಾನು ಅಂಟಿಸ್ತಾ ಇದ್ದೀನಲ್ಲ ಆ ಥರ ನೋಡಿ ಆಯಿತಾ. ಇದು ಅಂಟಾದ್ಮೇಲೆ ಫುಲ್ ಫಿನಿಶ್ ಆಯಿತು ಇದ್ರ ಕೆಲಸ ನೋಡಿ. ಇಷ್ಟೇ ಇದ್ರ ಕೆಲಸ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬೋ. ಇದಕ್ಕೆ ಹೇರ್ ಬೋ ಅಂತಾರೆ ಇದನ್ನು. ನೀವು ನೋಡಿ ಈ ಥರ ಬೀಡ್ಸ್ ಹಾಕ್ಕೊಬೋದು 4 ಸೈಡ ನೋಡಿ. ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಬೀಡ್ಸ್ ಹಾಕ್ಕೊಬೋದು. ನಿಮಗೆ ಇನ್ನೂ ಫ್ಯಾನ್ಸಿಯಾಗಿ ಕಾಣಬೇಕು ಅಂದರೆ 4 ಸೈಡು ಬೀಡ್ಸ್ ಹಾಕ್ಕೊಬೋದು. ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಬೋದು ಆಯಿತಾ. ಥ್ಯಾಂಕ್ ಯು.